ಅಲ್ಲ ನಾಳೆ ಯುಗಾದಿ ಹಬ್ಬ. ಆ ನಾಳೆ ನಾವಿಲ್ಲ ಅಂದ್ರೆ ಊರಾಗ ಯಾರನ್ನ ಹಬ್ಬ ಮಾಡ್ತಾರೆ. ನಾವೇ ಮೊದಲು ದೇವ್ರ ಪೂಜೆ ಕೊಡ್ಬೇಕಿತ್ತು. ನಾವೇ ಮೊದಲು ಎಲ್ಲಾನು ಅದೇನೋ ಅಂತಾರಲ್ಲ ಅಭಿಷೇಕ ಮಾಡಿಸ್ಬೇಕಿತ್ತು. ಎಲ್ಲಾನು ನಾವೇನೇ ಮಾಡ್ಬೇಕಿತ್ತು. ಆ ಈಗ ನೋಡಿದ್ರೆ ನನಗಂತೂ ಜೈಲು ಕರ್ಕೊಂಬಿಟ್ಟು ಬಂದು ಕೂರ್ಸೋಳೆ ಮನ್ಯಾಳ್ ಸೊಸೆ. ಆ ಪೊಲೀಸ್ ಅಮ್ಮನ್ ಕರಿಲ್ಲ ಮಗ, ಕರಿ ಹೋಗ ಈಚೆ ಕಡಿಕೆ. ಸಾಕಾಗೋಗ್ಬಿಟ್ಟೈತೆ ನನಗೂ ಕುಂತ್ಕೊಂಡು ನಾವಿಲ್ಲ ಅಂದ್ರೆ ಇಡೀ ಊರೇ ನೀವು ಯುಗಾದಿ ಹಬ್ಬ ಮಾಡಕ್ಕಿಲ್ಲ. ನಾವು ಫಸ್ಟು ದೇವ್ರ ಪೂಜೆ ಮಾಡಿ ಆರತಿ ಎತ್ತದ್ಮೇಲೆ ನೀವು ಊರಾಗ ಹಬ್ಬ ಶುರು ಮಾಡೋದು. ಎಷ್ಟು ಆ ವರ್ಷದಿಂದ ನೋಡ್ತಾ ಇವ್ನಿ, ನಮ್ಮ ಇಲ್ದಿದ್ದಂಗೆ ಯಾರು ಮಾಡೋರೆ ಹಬ್ಬ. ಏ ನಾವಿಲ್ಲ ಅಂದ್ರು ಮಾಡ್ಕೋತಾರೆ ಕಣಮ್ಮು. ನಾವಿಲ್ಲ ಅಂತ ಹೇಳಿದ ತಕ್ಷಣ ನೀಯ ಆ ಹಬ್ಬ ಏನು ನಿಲ್ಲಿಸ್ಬಿಡ್ತಾರ? ಮಾಡೇ ಮಾಡ್ಕೋತಾರೆ ಅಂತ ಅನ್ನಿಸ್ತದೆ. ಆದ್ರೆ ವರ್ಷಕ್ಕೆ ಬರೋದು ಒಂದೇ ಹಬ್ಬ, ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ದಿನ ನಾವು ಜೈದಾಗ ಕುಂತ್ಕೊಂಡಿರ್ಬೇಕು ಅನ್ನೋದು ಒಂದೇ ನನ್ನ ಒಳಗೆ ಏನೇನು ನೋವಾಯ್ತಾಯ್ತು ಕಣಮ್ಮ. ನನಗಂತೂ ಶಾನೆ ನೋವಾಯ್ತಾಯ್ತು ನನಗಂತೂ. ಹಬ್ಬದ ದಿನನೂ ಹಿಂಗೆ ಕುಂತ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಹೋಗತ್ತಾಗಿ ಯಾರು ಮಾಡ್ಕೊಂಡು ಸಾಯ್ತಾರೋ. ಒಂದಿನ ಬಿಟ್ಬಿಟ್ಟು ಅನ್ನಕನ ಹೇಳ್ಬೇಕು ಪೊಲೀಸ್ ಅಮ್ಮಂಗೆ, ಹೋಗಿ ಊರಾಗ ಹಬ್ಬ ಆಚರಿಸ್ಕೊಂಡನ ಬರ್ಬೋದು ನಾವು. ಕರಿಲ್ಲ ಆ ಪೊಲೀಸ್ ಅಮ್ಮನ್ ಕರಿಲ್ಲ. ಪೊಲೀಸಮ್ಮ, ಪೊಲೀಸಮ್ಮ ಬಾಯ್ಲಿ. ಈ ಪೊಲೀಸ್ ಅಮ್ಮ ನಮ್ಮನ್ ಬಿಡಂಗ್ ಕಾಣೆ ತಗ. ಅದು ಯಾರು ನಮ್ಮನ್ ಬಿಡಿಸ್ಕೊಬಿಟ್ಟು ಬರೋಕ್ಕೆ ಬರೋದೇ ಇಲ್ವಲ್ಲ ಮಗ. ನನ್ನ ಗಂಡ ಸಮೇತ ನಿಮ್ಮ ಅಪ್ಪ ಬಂದ್ಬಿಟ್ಟು ಅವನು ಬಿಡಿಸ್ಕೊಂಡು ಹೋಗ್ಬೋದಿತ್ತಲ್ಲ. ಆ ಮನೆಯಾಳು ನನ್ನ ಮಗ ಯಾಕೆ ಬಂದು ಬಿಡಿಸ್ಕೊಂಡು ಹೋಗಿಲ್ಲ ಅಂತ ಗೊತ್ತಾಯ್ತಿಲ್ಲ ನಂಗಂತೂ. ಆ ಬೊಡ್ಡ ಇದಂಗೆ ಏನಾಗೈತೋ ಏನು ಕಚ್ಚೋ ಮನೆಯಾಳಂಗೆ ಬಂದು ಬಿಡಿಸ್ಕೊಂಡು ಹೋಗಿದ್ರೆ ಏನಾಗೋದು? ಅಯ್ಯೋ ತಾಲ್ ಕೆಟ್ಟು ಗೊಬ್ಬರ ಆಗ್ಬಿಟ್ಟೈತೆ ನಂಗಂತೂ. ಇಲ್ಲಿ ಇದ್ದು 4 ಗೋಡೆ ಮಧ್ಯೆ ಏನೋ ಏನು ಕಥೆನೋ ಈಚೆ ಕಡೆ ಏನಾಯ್ತಾಯ್ತು. ಊರಾಗ ಹಬ್ಬ ಬ್ಯಾರೆ. ಅಯ್ಯೋ ಬುಡತ್ತ. ಹೇಯ್ ಏನು ಹಿಂಗೆ ಒರ್ಸ್ಕೊತಿರಲ್ಲ? ಒರ್ಸ್ಕೊಂಡು ಸಾಯ್ತಿರಲ್ಲ ಸುಮ್ಮನೆ. ಬಾಯ್ ಹೊಡ್ಕೊಬಿಟ್ಕೊ. ನಿಮ್ಗೆ ಏನಾಗೈತೆ? ನಿಮಗೆ ಏನು ಬಂದೈತೆ ನಿಮಗೆ ದೊಡ್ಡರೋಗ ಅಂತ ಸುಮ್ಮನೆ ಕುಂತ್ಕೊಳ್ಳಲ್ಲ ನೀವಂತೂ. ಅಪ್ಪ ನಿಮ್ಮನ್ನ ಜೈಲ ಇಕ್ಕಂಡು ನಿಮ್ಮನ್ನ ಬಳ್ಳಾರಿ ಜೈಲಿಗೆ ಹಾಕಿಸ್ತೀನಿ ರೀ. ನೀವು ಹಿಂಗೆ ಕಿರ್ಚ್ಕೊತಾ ಇರ್ರಿ 3 ಜನನೂ. ಬಳ್ಳಾರಿ ಜೈಲ್ ಫಿಕ್ಸು ನಿಮ್ಗಂತೂ. ಬಂದು 10 ದಿನ ಆಗಿಲ್ಲ, ಎಷ್ಟು ಆಡ್ತೀರಾ ಅಂತ ಹೇಳಿದ್ರೆ 3 ಟೈಮ್ ಊಟ ತಿನ್ಕೊಂಡು ಬಿದ್ದಿದ್ದೀರ ತಾನೆ. ಬಿದ್ದಿರಿ ಸುಮ್ಮನೆ. ತಪ್ಪು ಮಾಡೋಕ್ಕೆ ನಾವು ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಪೊಲೀಸ್ ಸ್ಟೇಷನ್ಗೆ ನಾನು ಬರಬೇಕಾ ಬರಬಾರ್ದಾ ಅಂತ ಹೇಳ್ಬಿಟ್ಟು. ಮೇಡಮ್ರೇ ನಾಳೆ ಯುಗಾದಿ ಹಬ್ಬ ಐತೆ. ಊರೇನೇ ನಮಗೋಸ್ಕರ ಕಾಯ್ತಾ ಇರ್ತದೆ. ನಾವಿಲ್ಲ ಅಂತ ಹೇಳಿದ್ರೆ ಯಾರೂ ಹಬ್ಬ ಆಚರಿಸೋಕ್ಕಿಲ್ಲ. ಎಲ್ರೂ ಸುಮ್ಮನೆ ಇದು ಬಿಡ್ತಾರೆ. ನಾವಿಲ್ಲ ಅಂದ್ರೆ ಹಬ್ಬ ಆಚರಿಸ್ತಾರೆ ಅಂತ ಅನ್ಕೊಬಿಟ್ರ ಹಬ್ಬ ಆಚರಿಸೋಕ್ಕಿಲ್ಲ. ಒಂದಿನ ಪೊಲೀಸ್ ಸ್ಟೇಷನ್ಗೆ ರಜಾ ಕೊಟ್ಬಿಟ್ಟು ನಮ್ಮನ್ನು ಕಳಿಸಿ ಬತ್ತೀವಿ ನಾವು ಆಮೇಕಿಂದ. ನಾಳೆ ಹಬ್ಬ ಮುಗಿಸ್ಕೊಂಡು ಹಂಗೆ ಸೋಮವಾರ ಹೊಸ್ತಡ್ಕು ಮಾಡಂಗಿಲ್ಲ, ಮಂಗಳವಾರ ಹೊಸ್ತಡ್ಕು ಮಾಡ್ಕೊಂಡು ಬತ್ತೀವಿ ವಾಪಸ್ಸು. ಎಲ್ಲ ಮನೆ ಹೇಳುಗಳ ಇದನ್ನೇನು ಸ್ಕೂಲು ಕಾಲೇಜು ಅನ್ಕೊಬಿಟ್ಟಿದ್ದೀರಾ ಇಲ್ಲ ಆಫೀಸ್ ಅನ್ಕೊಬಿಟ್ಟಿದ್ದೀರಾ? ನಿಮ್ಗೆ ರಜಾ ಕೊಟ್ಟು ಕಳ್ಸಕ್ಕೆ. ಇದು ಪೊಲೀಸ್ ಸ್ಟೇಷನು. ಯಾವ ಹಬ್ಬಕ್ಕೂ ರಜಾ ಗಿಜಾನಂತೆ ರಜಾ ಕೊಟ್ಬಿಡ್ತಾರೆ ನಿಮಗೆ. ಯಾರನ್ನ ಕೇಳಿ ನಗಾಡ್ಬಿಟ್ಟಾರ ಆಮೇಲೆ. ಓಹೋ ರಜಾ ನಿಮಗೆ. ಮೇಡಮರೇ ನಮ್ಮ ಅಮ್ಮ ಪೂಜೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಊರಾಗ ಯಾರು ಹಬ್ಬ ಮಾಡಕ್ಕಿಲ್ಲ. ಅಯ್ಯಯ್ಯಪ್ಪ ಅಜ್ಜಿ ಅನ್ಕತಾ ಇದ್ಲಂತೆ ಕೋಳಿ ಕೂಗ್ಲಿಲ್ಲ ಅಂದ್ರೆ ಬೆಳಕಿ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಹಂಗಾಯ್ತು ನಿಮ್ಮ ಕತೆ ಎಲ್ಲನೂ. ಯಾವ ಕಾಲದಾಗ ಬದುಕ್ತಾ ಇದ್ದೀರಾ ನೀವೆಲ್ಲನೂ? ನೀವು ಇಲ್ದಿರೋದಕ್ಕೆ ಖುಷಿಯಾಗಿ ಹಬ್ಬ ಆಚರಣೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ ಊರಾಗೆ. ಇವ್ರಿಲ್ಲ ಅಂತ ಹೇಳ್ಬಿಟ್ಟು ಊರೇನಿ ಹಬ್ಬ ಮಾಡಕ್ಕಿಲ್ವಂತ ಹಬ್ಬವ. ಸೊರೋಯ್ತು ನಿಮ್ದು. ಮುಚ್ಕೊಂಡು ಬಿದ್ದಿರಿ. ರಜಾ ಬೇಕಾ ನಿಮ್ಗೆ? ರಜಾ ಎಂತೆಂಥವ್ರಿಗೂ ರಜಾ ಕೊಡ್ತಾರೆ. ಎಸ್ ಆಫೀಸರ್ಗೆಲ್ಲ ರಜಾ ಕೊಡ್ತಾರೆ. ನಾವೇನ್ ಮಾಡಿದ್ವಿ ಪಾಪದ ಕೆಲಸ ಅಂತ. ನಮ್ಮ ಮಂತಾಗೆ ಈ ಸ್ಕೂಲ್ ಐತಲ್ಲ P1ಗೆಲ್ಲ ರಜಾ ಕೊಡ್ತಾರೆ. ನಾವೇನ್ ಮಾಡಿದ್ವಿ? ಕಳ್ಸ್ಕೊಡಿ ಹಿಂಗೆ ಹೋಗ್ಬಿಟ್ಟು ಹಂಗೆ ಬತ್ತೀವಿ ಹಬ್ಬ ಆಚರಿಸ್ಕೊಂಡು. ನಾವೇನು ಬರೋಕ್ಕಿಲ್ಲ ಅಂತ ಹೇಳಿದ್ವಾ? ಇವತ್ತು ಸಂಜೆಗೆ ಬಿಟ್ಕೊಡಿ. ಭಾನುವಾರ ಸೋಮವಾರ ಮಂಗಳವಾರ ಚೆನ್ನಾಗಿ ಹೊಸ್ತಡ್ಕು ಮುಗಿಸ್ಕೊಂಡು ಬುಧವಾರ ಹಿಂಗೆ ಬಂದ್ಬಿಡ್ತೀವಿ. ನಾವೇನಾರ ಹೊಂಟೋಗ್ಬಿಡ್ತೀವ? ಒಳ್ಳೆ ಸಂದಕ್ಕೆ ಹೇಳ್ತೀರ ನೀವಂತೂ. ನಾವೇನು ಹಿಂಗೆ ಓಡೋಗ್ಬಿಡ್ತೀವಿ ನಾವು ಬಡ ಅಂತ ಹೇಳ್ಬಿಟ್ಟು ಅಂತ. ನಾವೆಲ್ಲೂ ಓಡಾಕಿಲ್ಲ ಮೇಡಮರೇ, ಬಿಟ್ಟು ಕಳಿಸಿ. ಬತ್ತೀವಿ. ಏನ್ ಮೇಡಮ್ ಅವ್ರೆ ಇವ್ರ ಗೋಳು? ದಿನ ಬೆಳಿಗ್ಗೆ ಇವ್ರ ಗೋಳೆ ನೋಡಿ ಸಾ ಹೆಂಗ್ ಕೇಳ್ತಾವ್ರೆ. ಯುಗಾದಿ ಹಬ್ಬಕ್ಕೆ ರಜಾ ಕೊಡ್ರಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾವ್ರಲ್ಲ. ಏನೋ ಯುಗಾದಿ ಹಬ್ಬಕ್ಕೆ ರಜಾ ಕೊಡ್ಬೇಕಂತ ಇಂಥ ಐಡಿಯಾ ಎಲ್ಲ ಬರ್ತದ ನಿಮ್ಮನ್ ಬಿಟ್ಬಿಟ್ಟು? ಅಬ್ಬಬ್ಬಬ್ಬ ಲಾಟ್ರಿ. ಓಹೋ ರಜಾ ಬೇಕಾ ನಿಮ್ಗೆ? ರಜಾ ನೋಡಿದ್ ಯಾಕೆ ಹಿಂಗ್ ನಗಾಡ್ತಾರೆ? ಏನೋ ನಾವೇನು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ರಿಗೂ ರಜಾ ಕೊಡ್ತೀರ. ನಾವು ಕೈದಿಗಳಿಗೂ ರಜಾ ಕೊಡಕ್ಕಿಲ್ವಾ? ಕೊಡಿ ರಾಜ್ವಾ. ಯಾರ ನಮ್ಮನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬರಲ್ವಾ? ಇಲ್ಲ ನೀವೇ ಒಳಗಡೆ ಬಿಡ್ತಿಲ್ವಾ ಅಂತ ಹೇಳ್ಬಿಟ್ಟು ನಮ್ಮನ್ನ. ಯುಗಾದಿ ಹಬ್ಬ ಅಂದ್ರೆ ಎಲ್ಲರೂ ಬಿಡಿಸ್ಕೊಂಡು ಹೋಗಿ ಬಂದೇ ಬರ್ತಾರೆ. ನೀವಿದೇನು ಬಿಡಿಸ್ಕೊಳಕ್ಕೆ ಯಾರು ನಮ್ಮನ್ನ ಒಳಗೆ ಬಿಡ್ತಿಲ್ವೇನೋ. ನನ್ನ ಗಂಡ ನಮ್ಮೂರ ಯಾರನ್ನೊಬ್ರು ಬಂದೇ ಬರ್ತಾರೆ. ಯುಗಾದಿ ಹಬ್ಬದಾಗೆ ನಮ್ಮೂರ ದೇವ್ರಿಗೆ ನಮ್ಮ ಮನೆಯಿಂದನೇ ಪೂಜೆ ಆಗೋದು. ಗೊತ್ತೇ ನನ್ನ ಕೈಯಾರನೇ ಪೂಜೆ ಆಗೋದು. ಮೇಡಮ್ರೆ ಯಾಕೋ ನೀವು ಸರಿಯಾಗಿ ಏರೋಪ್ಲೇನ್ ಹತ್ಸಿಲ್ಲ ಅಂತ ಅನ್ನಿಸ್ತೈತೆ. ಅದಕ್ಕೆ ಹಿಂಗೆಲ್ಲನೂ ಆಡ್ತಾವ್ರೆ. ಒಂದ್ಸಲ ಹತ್ಸಿ ಏರೋಪ್ಲೇನ್ ಸರಿಯಾಗಿ ಸರ್ ಹೋಗ್ತಾರೆ. ಸರ್ ಮೇಡಮ್ ನಮ್ಮ ಅಮ್ಮಂಗೇನೋ ಗೊತ್ತಾಗ್ತಿದ್ದಂಗೆ ಮಾತಾಡ್ತಾವ್ರೆ ಬಿಡಿ ಮೇಡಮ್. ಅವ್ರು ಏನೋ ಸ್ವಲ್ಪ ಟೆನ್ಷನ್ ಆಗಿ ಹಬ್ಬ ಅಲ್ವಾ, ಈಗ ಹಬ್ಬ ಆಗಿರೋದಕ್ಕೆ ಈ ಥರ ಎಲ್ಲ ಮಾತಾಡ್ತಾವ್ರೆ. ಬಿಡಿ ಮೇಡಮ್, ನೀವು ಜಾಸ್ತಿ ಏನು ಹೇಳಕ್ ಹೋಗ್ಬಿಡಿ. ಪಾಪ ಹಿಂದಿನ ಕಾಲದವರು ಹಳೆ ಕಾಲದವರು ಕಾಲದವರು ಅವ್ರಿಗೇನು ಅಷ್ಟೊಂದೆಲ್ಲ ತಿಳಿಯಕ್ಕಿಲ್ಲ. ಪಾಪ ಎಂದು ಜೈಲಿಗೆ ಬಂದಿಲ್ವಲ್ಲ, ಅದಕ್ಕೆ ಬಿಟ್ಬಿಟ್ಟು ಕಳಿಸ್ತಾರೆ ಅಂತ ಕಾಯ್ಕೊಂಡವ್ರಿ. ನಮ್ಮ ಅಮ್ಮ ತಂಗಿಗೆ ಏನು ಓದಿಲ್ಲ ಶಾನೆ, ಅದಕ್ಕೆ ಅವ್ರಿಗೇನು ಗೊತ್ತಾಗಲ್ಲ ಬಿಡಿ. ನಾನು ಅವ್ರಿಗೆಲ್ಲ ಹೇಳ್ತೀನಿ, ವಿವರ್ಸ್ ಹೇಳ್ತೀನಿ ಬಿಡಿ. ಏನೋ ನಮ್ಮಮ್ಮ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೆ. ನಾನು ಅಷ್ಟೇ ಗೊತ್ತಿಲ್ದೇನೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹುಷಾರ್ ಬರ್ರಿ, ನಿಮ್ದೇ ಆಯ್ತು. ದಿನ ನಿಮ್ದೇ ಕಂಪ್ಲೇಂಟು. ರಾತ್ರಿ ಎಲ್ಲ ಮಾತಾಡ್ತಾನೆ ಇರ್ತೀರಂತೆ ಪಿಸ ಗುಸ ಅಂತ ಹೇಳ್ಬಿಟ್ಟು ಪಕ್ಕದ ಸೆಲ್ಲಾಗಿರೋರೆಲ್ಲ ತಲೆ ಕೆಡಿಸ್ಕೊಂಡು ಕೂತವ್ರೆ.
ಏನ್ ಮಾತಾಡ್ತಾರೆ ಯಾರನ್ನ ಹಾಕಿದ್ರಲ್ಲಿ ಅಂತ ಹೇಳ್ಬಿಟ್ಟು ನೀವು ಹಿಂಗೆ ಮಾತಾಡ್ತಾ ಇದ್ರೆ ಒಬ್ಬೊಬ್ಬರನ್ನ ಒಂದೊಂದು ಜೈಲು ಕರ್ಕೊಂಡೋಗಿ ಹಾಕ್ಬಿಡ್ತೀನಿ. ಏನೋ ಪಾಪ 3 ಜನ ಫ್ಯಾಮಿಲಿ ಅಲ್ವಾ, ಇರ್ಲಿ ಜೊತೆಗೆ ಅಂತ ಬಿಟ್ಟಿದ್ದೀನಿ. ನೀವು ಹಿಂಗೆ ಅವತಾರ ಆಡ್ತಾ ಇದ್ರೆ ಎಳ್ಕೊಂಡೋಗ್ಬಿಟ್ಟು ನಿನ್ನೊಂದ್ ಕಡೆ ಆಯಮ್ಮನ ಒಂದೊಂದ್ ಕಡೆ ಹಾಕ್ಬಿಡ್ತೀನಿ, ಹುಷಾರ್. ಅಯ್ಯೋ ಅನ್ಬಾರ್ದು ಏನಂದ್ವಿ ಅಂತ ಹಿಂಗ್ ಮಾತಾಡ್ತಾವ್ರ ಕಣಮ್ಮ ನಾ ಕಾಣ್. ಈ ಜೈಲಾಗ ಮಾತಾಡಂಗಿಲ್ಲ, ಉಸಿರಾಡಂಗಿಲ್ಲ, ಕುಂತ್ಕೊಳಂಗಿಲ್ಲ, ಆಡೇಳಂಗಿಲ್ಲ, ಏನು ಮಾಡಂಗಿಲ್ಲ, ಸುಮ್ಮನೆ ಕುಂತಿರ್ಬೇಕು. ಇದು ಕರ್ಕೊಂಬಿಟ್ಬಿಟ್ಟು ಜೈಲಿಗೆ ಯಾಕೆ ಹಾಕಿದ್ರೆ ಮನೆಗೆ ಸುಮ್ಮನೆ ಕುಂತ್ಕೊತಾ ಇದ್ನಪ್ಪ ನಾನು. ಇಲ್ಲೂ ಕರ್ಕೊಂಬಿಟ್ಟು ಬಂದು ಹಾಕ್ಬೇಕಿತ್ತೆ ನನ್ನ, ಆರಾಮ ಕುಂತ್ಕೊತಾ ಇರ್ಲ್ವೇ ನಾನು? ಆ ಓಹೋ ಬಂದ್ಬಿಟ್ರು ಇವರು ಹೇಳಕ್ಕೆ. ಸರಿ ಬಿಡಿ ಆಯ್ತು, ನಾನು ಬಿಡ್ಸ್ಕೊಂಡು ಹೋಗಕ್ಕೆ ಯಾರೋ ಒಬ್ರು ಬಂದೇ ಬರ್ತಾರೆ, ಕುಂತ್ಕೊಂಡಿರ್ತೀನಿ. ಆ ಬುದ್ಧಿ ನಾನು ನನ್ನ ಕೈಯಾರನೇ ಪೂಜೆ ಆಗಬೇಕು. ನಾನು ಇದ್ರೆ ನೆನೆಯ ಯುಗಾದಿ ಹಬ್ಬ ಆಗೋದು ಊರಾಗೆ, ಇಲ್ಲ ಊರೇ ನೆನೆಯ ಬೇಜಾರು ಮಾಡ್ಕೊಂಡು ಕುಂತಿರ್ತದೆ. ನೋಡ್ತಾ ಇರ್ರಿ. ಸರ್ ಏನು ಸರ್ ಇವರು, ಏನು ಸರ್ ತಲೆ ಇಕ್ಕೊಂಡೋಳೆ ಯಮ್ಮ, ಹೆಂಗ್ ಸರ್ ಬಡ್ಡಿ ವ್ಯವಹಾರ ಮಾಡ್ಕೊಂಡು ಇಷ್ಟೆಲ್ಲ ಮಾಡೋದು ಗೊತ್ತಾಗ್ತಿಲ್ಲ. ಏನೂ ಇಲ್ವಲ್ಲ ಸರ್, ಕಾಮನ್ ಸೆನ್ಸು. ರಜಾ ಕೊಡ್ರಿ ಅಂತಾಳೆ, ನಾನು ಇಲ್ಲಾಂದ್ರೆ ಯುಗಾದಿ ಹಬ್ಬನೇ ಮಾಡಲ್ಲ ಅಂತಾಳೆ. ಹಬ್ಬ ತಲೆನೋವಾಗೋಗ್ಬಿಟ್ಟೈತೆ. ಮೇಡಮ್ ಅವ್ರಿಗೆ ಇನ್ನೂ ಲೋಕಜ್ಞಾನ ಇಲ್ಲ ಅಂತ ಅನಿಸ್ತೈತೆ. ಬನ್ನಿ ತಲೆ ಕೆಡಿಸ್ಕೊಬಿಡಿ, ಬಿದ್ದಿರ್ತಾರೆ. ಸ್ವಲ್ಪ ಅರಿಲಿ ಕೊಬ್ಬು ಸ್ವಲ್ಪ ಇಳಿಲಿ, ನೋಡೋಣ. ಇವ್ರ ಕಡೆಯಿಂದ ಯಾರಾದ್ರೂ ಬಂದಿದ್ರೆ ಮೇಡಮ್ ಬಿಡಿಸ್ಕೊಂಡು ಹೋಗಕ್ಕೆ, ಬೇಲ್ಗಿಲ್ ಕೊಡಕ್ಕೆ? ಇವ್ರು ನೋಡಿಕೊಂಡು ಇಲ್ಲಿ ತನಕ ಒಂದು ನಾಯಿ ಬಂದಿಲ್ಲ ಅಂತ ಹೇಳಿದ್ನಲ್ಲ, ಯಾರೂ ಬಂದಿಲ್ಲ. ಬೇಲ್ ತಗೊಂಡು ಯಾರನ್ನ ಬಂದಿದ್ರೆ ಉಗಿದ್ ಕೊಟ್ಟು ಕಳಿಸ್ತಿದ್ದೆ. ನಮ್ಗೆ ಯಾಕ್ರಿ ತಲೆ ನಾವು ಸುಮ್ಮನೆ ಚಿಕ್ಕ ಪುಟ್ಟ ಕಂಪ್ಲೇಂಟ್ಗೆಲ್ಲ ನಾನು ಬೇಲ್ ಕೊಡೋಕೆ ಒಬ್ರು ಬರಬೇಕಲ್ಲ, ಬೇಲ್ ಕೊಡೋಕೆ ಒಬ್ಬರು ಬಂದಿಲ್ಲ. ಅದಕ್ಕೆ ಸರಿ ಬಿಡು ಅಂತ ಹೇಳ್ಬಿಟ್ಟು ಜೈಲಾಗ ಹಾಕೊಂಡು ರುಬ್ತಿದ್ದೀನಿ. 3 ಜನ ನಾನು ಯಾರಿಗೂ ಬೇಕಾಗಿಲ್ದಿರೋರು ಸರ್, ಏನು ಮಾಡೋಕ್ಕಾಗಲ್ಲ. ನಡೀರಿ ಬಿದ್ದಿರಲಿ, ಇವ್ರು ಇಲ್ಲೇನೇನೆ. ಏನೋ ಇವ್ರಿಗಿನ್ನ ಜೈಲಾಗ ಮುದ್ದೆ ಮುರಿಯ ಜಾಸ್ತಿ ಐತೆ ಅನ್ನಿಸ್ತೈತೆ. ಅಯ್ಯೋ ಬನ್ನಿ ಮೇಡಮ್, ಬನ್ನಿ. ಕಾಮಿಡಿ ಪೀಸುಗಳು. ನಾನೆಲ್ಲೋ ಬಂಗಾರಮ್ಮ ಬಡ್ಡಿ ಬಂಗಾರಮ್ಮ ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಮೇಡಮ್ ನಾನಂತೂ. ಫುಲ್ಲು ವಿಲನ್ನು ಹಂಗೆ ಹಿಂಗೆ ಅಂತ. ಒಳ್ಳೆ ಕಾಮಿಡಿ ಪೀಸುಗಳು ಮೇಡಮ್ ಇವ್ರಂತೂ. ಅಯ್ಯೋ ಬಿಡ್ರಿ, ಕಚ್ಚ ನಾಯಿ ಬೊಗಳ ನಾಯಿ ಕಚ್ಚಲ್ಲ. ನಡೀರಿ ಹೋಗೋಣ. ಅಮ್ಮ ನೀನ್ ಹೆಂಗೋ ಮಾತಾಡ್ಬಿಟ್ರೆ ಹೆಂಗಮ್ಮ? ನೀನ್ ಹೆಂಗೋ ಯಾಕೆ ಮಾತಾಡ್ತೀಯಾ? ಪೊಲೀಸ್ ಸ್ಟೇಷನ್ ಆಗ ಜಾಮ್ ತೆಗಿತಾರೆ ಅಷ್ಟೇನೆ. ಇದನ್ನೇನು ಅನ್ಕೊಂಡಿದ್ಯಾ? ರಜಾ ಕೊಡ್ಬೇಕಂತ ರಜಾ ಯಾರಮ್ಮ ಕೊಡ್ತಾರೆ? ಯಾಕಮ್ಮ ಹಿಂಗ್ ಆಡ್ತಿದ್ಯಾ? ಅಯ್ಯೋ ಸ್ವಲ್ಪ ಸುಮ್ಮನಿರಮ್ಮ. ಯಾರನ್ನೊಬ್ರು ಬಿಡಿಸ್ತಾರೆ, ಫೋನು ಕೊಡಲ್ಲ. ಫೋನ್ ಕೊಟ್ಟಿದ್ರೆ ನನ್ನ ಫ್ರೆಂಡ್ಸ್ಗೆ ಯಾರಿಗಾದ್ರು ಫೋನ್ ಮಾಡಿಬಿಟ್ಟು ಬಂದು ಬಿಡಿಸ್ರು ಅಂತ ನನ್ನ ಕೇಳ್ತಾ ಇದ್ದೆ. ಫೋನು ಕೊಡಲ್ಲ ಅಂತಾರೆ, ಏನು ಮಾಡಲ್ಲ ಅಂತಾರೆ. ನಾವ್ ಏನ್ ಮಾಡಿ ಸಾಯ್ಬೇಕು ಹೇಳು? ನೋಡು ಸಮಾಧಾನ ಮಾಡ್ಕ. ಯಾರನ್ನೊಬ್ರು ಬಂದು ಖಂಡಿತ ಬಿಡಿಸ್ಕೊಂಡು ಹೋಗ್ತಾರೆ ನಮ್ಮನ್ನ. ಹೋಗ್ ಮಗ, ಉಗಾದಿ ಹಬ್ಬ ಮಾಡೋದು ಯಾವಾಗ? ನಾವು ವರ್ಷಕ್ಕೊಂದ್ಕಿತ ಬರೋ ಹಬ್ಬ. ಹೊಸ್ತಡ್ಕು ಬಾಯಿಗೆಲ್ಲ ನೀರು ಬತ್ತೈತೆ. ಹೊಸ್ತಡ್ಕುಗೆ ಅಂತ ಹೇಳ್ಬಿಟ್ಟು ಕರಿ ಹಬ್ಬಕ್ಕೆ ಅಂತ ನಾನೇನಿಯ 2 ಮರಿ ಸಾಕಿದ್ದೀನಿ. ಏನು ಮಾಡೋದು ಏನು ಕಥೆಯೋ ಗೊತ್ತಿಲ್ಲ. 6 ತಿಂಗಳು 7 ತಿಂಗಳು ಮುಂಚೆಯಿಂದನೂ ಸಾಕೊಂಬಿಟ್ಟು ಬಂದಿದ್ದೀನಿ. ಅಂಥದ್ರಾಗಿ ಇವಾಗ ಜೈಲಾಗಿ ಬಿದ್ದಿದ್ರೆ ಹೊಟ್ಟೆ ಉರಿಯಕ್ಕಿಲ್ವ? ನೀನೇ ಹೇಳು. ಬುಟ್ಟು ಕಳ್ಸಿದ್ರೆ ಏನಾಯ್ತದ? ಬುಧವಾರ ಬತ್ತಿರಿಲ್ವ ವಾಪಸ್ ನಾವು? ಅದೇ ಮತ್ತೆ ಅಮ್ಮ ಹಂಗೆಲ್ಲಾನು ಬಿಟ್ಟು ಕಳಿಸ್ಬಿಟ್ರೆ ಬಂದ್ಬಿಡ್ತಾರ ವಾಪಸ್ಸು? ಎಸ್ಕೇಪ್ ಆಗಲ್ವಾ? ಮತ್ತೆ ಇವ್ರು ಹುಡುಕ್ತಾರ ಅವ್ರನ್ನೆಲ್ಲಾನು. ನಿನ್ಗಂತೂ ತಲೆ ಅಂತೂ ನಿಜವಾಗ್ಲೂ ಕೆಟ್ಟೈತೆ ಬಿಡಮ್ಮ. ತಲೆ ಸ್ವಲ್ಪ ಅಲ್ಲ ಪೂರ್ತಿ ಕೆಟ್ಟೈತೆ. ನಿಂಗೆ ಜೈಲ ಕುಂತ್ಕೊಂಡು ಅಲ್ಲ ಗೋಡೆ ಮಧ್ಯೆ. ಏನು ಓದಿದ್ಯಮ್ಮ? ಏನು ಮಾಡಿದ್ಯಾ? ತಲೆನಾಗ ಏನು ಇಕ್ಕೊಂಡಿದ್ಯಮ್ಮ ನೀನು? ನಿನ್ ತಲೆನಾಗ ಏನು ಇಲ್ಲ, ಸೊನ್ನೆ. ಹ್ಞೂ ಬಿಡಪ್ಪ, ನೀನು ಬುದ್ಧಿವಂತ ಅಲ್ವಾ, ಅತಿ ಬುದ್ಧಿವಂತ ಅಲ್ವಾ? ಎಲ್ಲ ನಿನಗೇನೇ ಗೊತ್ತಿಲ್ಲ ಬಿಡು, ನನಗೆ ಏನು ಗೊತ್ತಿಲ್ಲ. ಹಬ್ಬದಿನ ಜೈಲಾಗ ಸಾಯ್ಬೇಕಲ್ಲ ನನ್ನ ನೋವು ಬಂದ್ಬಿಟ್ರೆ ನನಗೆ ಇನ್ನೇನು ಗೊತ್ತಿಲ್ಲ. ಅಯ್ಯೋ ಮಗಳೇ, ಮೊದಲನೇ ಹಬ್ಬ ಗಂಡನ ಮನೆಗೆ ಆಚರಿಸ್ಬೇಕಾಯ್ತು ಯುಗಾದಿ ಹಬ್ಬ. ಅನ್ಯಾಯವಾಗಿ ನೀನು ಜೈಲಾಗ ಆಚರಿಸಂಗಾಯ್ತು. ಹಾಳಾದ ನನ್ನ ಮಗ ನಿನ್ನ ಗಂಡನನ್ನ ಬಂದ್ಬಿಟ್ಟು ಕರ್ಕೊಂಡೋಗಿ ಬರ್ದ ನಮ್ಮನ್ನ. ಆ ಮುಸುಡಿಗೆ ಏನು ಮುಚ್ಕೊಂಡಾಯ್ತು ಅದು ಅಡ್ರೋಗನ ಆಕಾಣೆ. ಅವನು ಕಾಯ್ಕೊಂಡಿದ್ನೋ ನಾನು ಹೋಗ್ಲಿ ಅಂತ ಹೇಳ್ಬಿಟ್ಟು. ಜೈಲಿಂದ ಈಚೆ ಕಡೆಗೆ ಹೋದ್ಮೇಲೆ ನನಗೊಂದು ಗತಿ ಕಾಣಿಸ್ತೀನಿ ನೋಡಮ್ಮ. ಸುಮ್ಮನಿದ್ದೆ. ನಮ್ಮ ಅತ್ತೆನ ಬಂದು ಬಿಡಿಸ್ಕೊಂಡು ಹೋಗ್ಬೇಕು ತಾನೆ, ನೈಸ್ ಮಾಡ್ಕೊಂಡು ನನ್ನ ಜೊತೆ ಬಂದಿದ್ಲು. ಈಗ ನೋಡಿದ್ರೆ ಕಾಣೆ ಆಗೋಗ್ಬಿಟ್ಟವಳೆ. ಎಲ್ಲ ಕಿತ್ಕೊಂಡು ತಿನ್ನೋರೆ ನಮ್ಮ ಹತ್ರ, ಯಾರು ನಮಗೆ ಸಹಾಯ ಮಾಡಲ್ಲ. ಯಾರನ್ನ ಬಂದು ಬಿಡಿಸ್ಕೊಂಡೋಗಿ ನಾಳಿಗೆ ಹಬ್ಬ ಐತೆ, ಹಬ್ಬದ ದಿನ ಎಲ್ಲನೂ ನಾವು ಜೈಲಾಗಿರ್ಬೇಕಾ? ನೀವೇ ಯಾರನ್ನ ಹೊಸಿ 7 ಬಿಡಿಸ್ಕೊಂಡು ಹೋಗಿ ನಮ್ಮನ್ನ. ಬುಧವಾರ ತಂದು ತಿರುಗಿ ಜೈಲಿಗೆ ಹಾಕಿದ್ರು ಬೇಜಾರಿಲ್ಲ, ಹಂಗೆ ಕೊರಿ ಹಬ್ಬ ಎಲ್ಲ ಮುಗಿಸ್ಕೊಬಿಟ್ಟು ಬರ್ತೀವಿ.